ಶಾಕ್ ನೀಡಿರೋ ಹೊತ್ತಲ್ಲೇ ಮತ್ತೊಂದು ದರ ಏರಿಕೆಯ ಬಿಸಿ ತಟ್ಟೋ ಸಾಧ್ಯತೆ ಇದೆ. ಜಲಮಂಡಳಿ ನೀರಿನ ದರ ಹೆಚ್ಚಳಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೇ ಆದಲ್ಲಿ ಜನಸಾಮಾನ್ಯರಿಗೆ ಮತ್ತೊಂದು ಬರೆ ಬೀಳಲಿದೆ. ಜಲಮಂಡಳಿ ಕಳೆದ 10 ವರ್ಷಗಳಿಂದ ನೀರಿನ ದರ ಪರಿಷ್ಕರಣೆ ಮಾಡಿಲ್ವಂತೆ. ಹೀಗಾಗಿ ಈಗ ನೀರಿನ ದರ ಹೆಚ್ಚಳಕ್ಕೆ ಮುಂದಾಗಿದೆ. ಗೃಹ ಬಳಕೆ, ವಾಣಿಜ್ಯ ಸೇರಿ ಎಲ್ಲಾ ರೀತಿಯ ನೀರು ಪೂರೈಕೆ ಮೇಲೆ 40% ದರ ಹೆಚ್ಚಳಕ್ಕೆ ಒಪ್ಪಿಗೆ ಕೋರಿ ಸರ್ಕಾರಕ್ಕೆ ಜಲಮಂಡಳಿ ಪ್ರಸ್ತಾವನೆ ಸಲ್ಲಿಸಿದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ನೀರಿನ ದರ ಹೆಚ್ಚಳದ ಸುಳಿವು ನೀಡಿದ್ರು. ಸರ್ಕಾರ ಕೂಡ ಲೋಕಸಭಾ ಚುನಾವಣೆ ಬಳಿಕ ಚಿಂತಿಸೋಣ ಎಂದಿತ್ತು. ಇದೀಗ ತೆರೆಮರೆಯಲ್ಲೇ ನೀರಿನ ದರ ಪರಿಷ್ಕರಣೆಗೆ ಸಜ್ಜಾಗ್ತಿದೆ. ಜಲಮಂಡಳಿಯ ಪ್ರಸ್ತಾವನೆಗೆ ಬಹುತೇಕ ಅಸ್ತು ಅನ್ನೋದು ಗ್ಯಾರಂಟಿ ಅಂತ ಹೇಳಲಾಗ್ತಿದೆ. ಇದು ಹಲವಾರು ವರ್ಷಗಳ ಚರ್ಚೆ ನಡೀತಾ ಇದೆ. ಹಿಂದೆನೇ ಒಂದು ಪ್ರಸ್ತಾವನೆ ಸರ್ಕಾರ ಹಂತದಲ್ಲಿ ಪರಿಶೀಲನೆ ಹಂತದಲ್ಲಿದೆ. ಅದರ ಜೊತೆಗೆ ಈಗ ಇತ್ತೀಚೆಗೆ ಏನು ಮಾಹಿತಿ ಇದೆ ಅದನ್ನು ಪೂರಕವಾಗಿ ಹೆಚ್ಚುವರಿಯಾಗಿ ಕೊಡ್ತೀವಿ. ಅದರ ಆಧಾರದ ಮೇಲೆ ಸರ್ಕಾರದ ಚರ್ಚೆ ಮಾಡಿ ಇದರ ಮೇಲೆ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಸದ್ಯಕ್ಕೆ ಅದೇ ಇರ್ತಾ ಇದೆ, ಚರ್ಚೆ ನಡೀತಾ ಇದೆ. ಆದರೆ ಅದರ ಅಂತಿಮ ತೀರ್ಮಾನವನ್ನು ಸರ್ಕಾರನೇ ತೀರ್ಮಾನ. ಸಾರ್ವಜನಿಕರ ವಿರೋಧದ ನಡುವೆಯೂ ಸರ್ಕಾರ ನೀರಿನ ದರ ಹೆಚ್ಚಿಸುತ್ತಾ ಇಲ್ಲ ಸುಮ್ಮನಾಗುತ್ತಾ ಕಾದು ನೋಡಬೇಕಿದೆ. ಶಾಂತಮೂರ್ತಿ, TV9 ಬೆಂಗಳೂರು.